ಅಯ್ಯೋ ನನಗಂತೂ ಬಾಚ್ಕೊಳಕ್ಕೆ ಆಗಲ್ಲ. ನನ್ನ ಕೂದಲಂತೂ ಎಷ್ಟು ಉದ್ದ ಐತೆ ಸಿಂಧು ಅಕ್ಕ. ಹೆಂಗಿದಾವೆ ನನ್ನ ಕೂದಲಂತೂ. ಅಯ್ಯೋ ನನಗಂತೂ ಎಣ್ಣೆ ಹಚ್ಕೊಳಕ್ಕೆ ಆಗೋದಿಲ್ಲ, ತಲೆ ತಿಕ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ದಪ್ಪ ಇದ್ದಾವೆ. ಅಷ್ಟು ಚೆನ್ನಾಗಿ ನನಗಂತೂ ತಲೆ ತುಂಬ ಕೂದಲು ಯಾಕಾದರೂ ಇದಾವೋ ಅನಿಸುತ್ತೆ. ಇಲ್ದವ್ರಿಗಾದ್ರೂ ಕೊಡೋಕ್ಕಾಗಲ್ವ ದೇವರು, ನನಗೆ ಯಾಕಪ್ಪ ಇಷ್ಟೊಂದು ಕೂದಲು ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ. ನನಗಂತೂ ಹೋಗತ್ಲ ಬಾಚ್ಕೊಳಕ್ಕಾಗಲ್ಲ ಅಕ್ಕ. ನನಗೂ ಹಂಗೆ ಮತ್ತೆ ಸುಸು. ಅಯ್ಯೋ ನನಗಂತೂ ಬಿಡತ್ಲಾಗೆ ನೋಡು, ನಂದು ನಿಂದು ಜಡೆ ಒಂದೇ ಥರ ಹಿಂಗೆ ಐತೆ ಅಂದರೆ ಒಂಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಮೇಲ್ಗಡೆ ಜುಟ್ಟು ಹಾಕೊಂಡಿರೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಇಬ್ರದ್ದು ಜುಟ್ಟು. ನನ್ನವು ಚೆನ್ನಾಗಿದ್ದಾವೆ ಕೂದಲು, ನಿನ್ನವು ಚೆನ್ನಾಗಿದ್ದಾವೆ. ನನಗೂ ಅಷ್ಟೇ ಬಾಚ್ಕೊಳಕ್ಕಾಗಲ್ಲ, ಜಾಸ್ತಿ ಚಿಕ್ಕ ಬಿಡಿಸ್ಕೊಳಕ್ಕಾಗೋದಿಲ್ಲ ನನಗೂ ಅಷ್ಟೇ. ತುಂಬ ಒಂಥರ ಹಿಂಸೆ ಆದಂಗೆ ಆಗುತ್ತೆ ಎಣ್ಣೆ ಹಚ್ಕೊಳ್ಳೋಕ್ಕೂ. ನಾನು ನಮ್ಮ ಅಮ್ಮನ ಹತ್ರ ಇಲ್ಲಾಂದ್ರೆ ನಮ್ಮ ಆಂಟಿ ಹತ್ರ ನಾನು ಎಣ್ಣೆ ಹಚ್ಚಿಸ್ಕೊಳ್ಳೋದು ಗೊತ್ತಾ. ಮತ್ತೆ ಇವಾಗ ಇಲ್ದವ್ರು ಇಲ್ಲಪ್ಪ ಅಂತಾರೆ. ಹೆಂಗೋ ಬಿಡು, ನಮಗೆ ಇದಾವಲ್ಲ ಕೂದಲು. ಚೆನ್ನಾಗಿದ್ದಾವೆ ಅತ್ಲಾಗೆ. ದಪ್ಪ ಚೆನ್ನಾಗಿದ್ದಾವೆ, ಬ್ಲಾಕ್ ಇದ್ದಾವೆ. ನನ್ನವಂತೂ ಎಲ್ಲ ಬಣ್ಣ ಹಾಕಂತೀಯ ಅಂತಾರೆ ಸಿಂಧು ಅಕ್ಕ. ಯಾವಾಗ ನೋಡಿದ್ರು ಸಿಂಧು ನನಗೆ ಎಲ್ಲರೂ ಹಂಗೆ ಇಡ್ತಾರೆ. ಸುಸು ನನ್ನವು ಹಂಗೇನೆ, ನನ್ನ ಕೂದಲು ನೋಡಿದ್ರು ಹಂಗೆ ಎಷ್ಟು ಚೆನ್ನಾಗಿದ್ದಾವೆ ಕೂದಲು ಅಂತಾರೆ. ಯಾರೇ ಮಾತಾಡಿಸ್ಲೇಳು ಹಂಗೆ ಅಂತಾರೆ ನನಗೂ. ಸಿಂಧು ಕಲ್ಪನಾ ಇದ್ದಾಳಲ್ಲ, ಅವಳು ಎಷ್ಟು ಬ್ಲಾಕ್ ಇದ್ದಾಳೆ. ಕೂದಲಿರೋದ್ರಿಂದ ಅವಳು ಎಷ್ಟು ಲಕ್ಷಣವಾಗಿ ಕಾಣ್ತಾಳಲ್ಲ. ಕೂದಲಿದ್ರೇ ಲಕ್ಷಣ. ಎಷ್ಟೇ ವೈಟ್ ಉದ್ರೂ ಎಷ್ಟೇ ಬೆಳ್ಳಗಿದಾರಪ್ಪ, ನೋಡೋಕೆ ಎಷ್ಟು ಚೆನ್ನಾಗಿದ್ದಾರಪ್ಪ ಅಂತಂದ್ರೂ ಕೂದಲಿಲ್ಲ ಅಂದರೆ ಏನೂ ಲಕ್ಷಣ ಇರಲ್ಲ ಕಣೆ ಹೆಣ್ಮಕ್ಳಲ್ಲಿ. ಕೂದಲಿರಬೇಕು. ಮುಂಚೆಗೆ ಉದ್ದ ದಪ್ಪ ಕೂದಲು ಚೆನ್ನಾಗಿದ್ದುಬಿಟ್ರೆ ತಲೆಗೆ ಎಷ್ಟು ಲಕ್ಷಣ ಕಾಣ್ತಾರಲ್ಲ ಹೆಣ್ಮಕ್ಳು. ಒಂದು ಸೀರೆ ಉಡ್ಕೊಂಡ್ರು ಚೆನ್ನಾಗಿ ಕಾಣ್ತಾರೆ, ಒಂದು ಡ್ರೆಸ್ ಹಾಕೊಂಡ್ರು ಚೆನ್ನಾಗಿ ಕಾಣ್ತಾರೆ, ಎಷ್ಟು ಚೆನ್ನಾಗಿ ಕಾಣ್ತಾರೆ. ಕೂದಲಿಲ್ಲ, ಅದೇ ಕೂದಲಿಲ್ಲ ಅಂತಂದರೆ ಹಿಂಗೆ ಒಂಥರ ಲಕ್ಷಣನೇ ಇರಲ್ಲ. ಕಪ್ಪಿದ್ರೂ ಚೆನ್ನಾಗಿ ಕಾಣ್ತಾರೆ ಕೂದಲಿದ್ರೆ. ಇವಳು ಬೇರೆ ಬಂದ್ಲು ಕಣೆ. ಯಾಕೆ ಎದ್ರುಕೊಳ್ತೀಯ ಸಿಂಧು? ನಾವೇನು ನೋಡು ಮನೆ ಬಾಗಿಲಿಗೆ ಹೋಗಿದ್ದೀವ, ನಾವು ನಿಂತಿರೋದು ರೋಡಲ್ಲಿ. ಯಾಕೆ ಋತು ಇಲ್ಲಿ ನಿಂತ್ಕೊಂಡಿದ್ಯಾ? ಅಲ್ಲಿ ಹತ್ಕೊಂಬಲ್ವಾ ಬಸ್ಸಿಗೆ? ಯಾಕೆ ಇಷ್ಟು ಮೇಲ್ಗಡೆ ಇಲ್ಲಿಗೆ ಬಂದು ಹತ್ಕೊಂತೀಯ? ಮತ್ತೆ ಅಲ್ಲಿ ರಶ್ ಆಗಿಬಿಡುತ್ತೆ, ತುಂಬ ರಶ್ ಕಾಣತ್ತೆ. ಅಲ್ಲೆಲ್ಲನೂ ಹುಡುಗರು ಇಲ್ಲ, ಜಾಸ್ತಿ ಜನ ಹತ್ಕೊಂತಾರ ಅಲ್ಲಿ. ಅದಕ್ಕೇ ಸುಮ್ಮನೆ ಯಾಕೆ ಅಂತ ಹೇಳಿ ನಾನು ಇಲ್ಲಿಂದನೇ ಮೇಗ್ಲು ಬಸ್ ಸ್ಟ್ಯಾಂಡಿಗೆ ಇಲ್ಲೇ ಬಂದು ಇಲ್ಲೇ ಹತ್ಕೊಂಡು ಹೋಗ್ತೀನಿ. ಇಲ್ಲಾದರೆ ಯಾರೂ ಇರಲ್ಲ, ಸ್ವಲ್ಪ ದೂರ ನಡ್ಕೊಂಬಂದು. ಅದಕ್ಕೆ ಅಪ್ಪ ಇಲ್ಲೇ ಹೋಗಿ ಹತ್ಕೊಳಮ್ಮ ಅಂತ ಹೇಳೈತೆ, ಅದಕ್ಕೆ ಇಲ್ಲಿಗೆ ಬಂದು ಹತ್ಕೊಂತೀನಿ. ಅಲ್ಲಿ ಹುಡುಗರಂತೂ ಜಾಸ್ತಿ ಜನ ದಬ್ಬಾಡ್ತಾರೆ ಹಂಗೇನೆ. ಅದಕ್ಕೇನೆ ಇಲ್ಲೇ ಮೇಲ್ಗಡೆನೇ ಹತ್ಕೊಂಡು ಹೋಗ್ತೀನಿ ನಾನು. ಇಲ್ಲೇನೋ ಕೆಲಸ ಇತ್ತು ಬಂದಿದ್ದೆ. ಯಾಕೆ ಋತು ಇಲ್ಲಿ ಹತ್ಕೊಂತಾ ಇದ್ದಾಳಲ್ಲ, ಅಲ್ಲಿಗೆ ಹೋಗಿಲ್ಲ ಅಂತ ಹೇಳಿ ಅದಕ್ಕೆ ಮಾತಾಡಿಸ್ದೆ. ಅದೇ ಕಾಣತ್ತೆ ಅಲ್ಲೆಲ್ಲ ಜನ ಅಲ್ಲ, ಅದಕ್ಕೆ ಅಪ್ಪ ಇಲ್ಲೇ ಹತ್ಕಂತ ಹೇಳೈತೆ, ಅದಕ್ಕೆ ಇಲ್ಲೇ ಹತ್ಕೊಂತೀನಿ. ಅಯ್ಯೋ ನನ್ನಂತೂ ಸುಸು ಪಾತ್ರೆ ಮಾರೋರಂತೂ ಬರ್ತಾರಲ್ಲ, ಕೂದಲಿಗೆ ಪಿನ್ನ, ಏರ್ ಪಿನ್ನ, ಸ್ಟಿಕ್ಕರು, ರಬ್ಬರು, ಏರ್ ಬ್ಯಾಂಡು ಅಂತ ಹೇಳಿ ಬರ್ತಾರಲ್ಲ, ನನಗೂ ಹಂಗೆ ಕೇಳ್ತಾರೆ, ಅಕ್ಕ ಕೂದಲಿದ್ದಾವೇನಕ್ಕ ಅಂತಾರೆ. ಇಲ್ಲ ಕಣಪ್ಪ, ನನ್ನ ಒಂದೇ ಒಂದು ಕೂದಲು ಉದ್ರಲ್ಲ ಅಂತ. ಕೊಡಕ್ಕ ತಪ್ಪಲೆ ಕೊಡ್ತೀವಿ, ಕೊಡಕ್ಕ ಬಟ್ಲು ಕೊಡ್ತೀವಿ ಅಂತಾರೆ. ನಾನು ಅದಕ್ಕೆ ನೀವು ಒಂದೇ ಒಂದು ಕೂದಲು ಉದ್ರಲ್ಲ ಅಂತೀನಿ. ನಾನು ಒಂದು ಕೂದಲು ಬರಲ್ಲ ಕಣೆ ಬಾಚಣಿಕೆಗೆ, ಅಷ್ಟು ಚೆನ್ನಾಗಿ ಉದ್ದ ದಪ್ಪ ಇದ್ದಾವೆ ನನ್ನ ಕೂದಲು. ನನ್ನವನು ಹಂಗೇನೆ. ಅಯ್ಯೋ ಒಂದೇ ಒಂದು ಉದ್ರಲ್ಲ ಬಿಡು. ನನಗೇನೆ ಹಿಂಗೆ ಹಿಡ್ಕೊಂಡು ಹಣ್ಣು ಕಮ್ಮಕ್ಕಾಗಲ್ಲ, ಎಣ್ಣೆ ಹಚ್ಕೊಂಬಕ್ಕಾಗಲ್ಲ ನನಗೂ. ಅವ್ರು ಬರ್ತಾರೆ, ಅಯ್ಯೋ ಬೆಳಕರಿತಿಲು ಬೈಗಾಗ್ತಿಲ್ಲ ಕೂದಲಾರೇನು ಕೂದಲು ತಾಮಾರು ಮಸ್ತಾ ಬರ್ತಾರೆ. ಕೂದಲಿಗೆ ಸ್ಟೀಲ್ ಪಾತ್ರೆಗಳು ಐಟಮ್ಗಳು ಕೊಡ್ತೀವಿ, ಕೊಡ್ರಿ ಕೂದಲು ಅಂತಾರೆ. ನಾನಂತೂ ಅವತ್ತು ಸಿಟ್ಟಾದೆ. ಅವಣ್ಣೆ ಬಂದ್ಸತ್ಕೆಲ್ಲ ಕೇಳೋನು, ಯಾಕೆ ಕೊಡಕ ತಪ್ಪಲೆ ಕೊಡ್ತೀನಿ, ಬಟ್ಲು ಕೊಡ್ತೀನಿ ಅಂತ. ನಾನು ಹಾಕ್ತೀನಿ, ಇಲ್ಲ ಕಣಪ್ಪ ನನ್ನ ಕೂದಲು ಉದ್ರಲ್ಲ ಅಂದ್ರೆ ಆಗ್ಲೆಲ್ಲ ಕೊಡು, ತಪ್ಪಲೆ ಕೊಡ್ತೀನಿ, ಬಟ್ ಇವಾಗ ಮರ ನನ್ನ ಕೂದಲು ಉದ್ರಲ್ಲ ಅಂತ ನಾನು ಬೈದು ಕಳಿಸ್ತೀನಿ. ಯಾಕೆ ನನಗೆ ಉದ್ರ ಅರ್ಥಕ್ಕೆ ಹೋಗ್ಬೇಕು ಕೂದಲು ವೀರ ಅಂತ ಕೂದಲು ಏನು ಕೇಳಕ್ಕೆ ಬತ್ತೀಯ? ಹೋಗು, ಕೂದಲಿದ್ರೇನೆ ಲಕ್ಷಣ. ಹೆಣ್ಮಕ್ಳಿಗೆ ಕೂದಲೆಲ್ಲ ಕೊಟ್ಟು ಪಾತ್ರ ತಮ್ಮಕ್ಕಾಗುತ್ತೆ, ದುಡ್ಡು ಕೊಟ್ಟೇನು ಪಾತ್ರ ತಗೋಬೋದು. ಎಷ್ಟು ದುಡ್ಡಿದ್ರೂ ಕೂದಲು ತಮ್ಮಕ್ಕಾಗಲ್ಲ, ಕೂದಲು ತಲೆಯ ಬೆಳೆಸೋಕ್ಕಾಗಲ್ಲ ಎಷ್ಟು ದುಡ್ಡಿದ್ರೂ. ಅದಕ್ಕೇ ಸರಿಯಾಗಿ ಬೈದು ಕಳಿಸ್ತೇ ನೋಡಿ. ದುಡ್ಡಿದ್ರೆ ಏನಕ್ಕೆ ಬಂದಂಗೆ ಕೂದಲಿರ್ಬೇಕು, ನೀನು ತಪ್ಪಲೇನು ಬೇಡ, ಯಾತು ಬೇಡ, ಹೋಗ ಮಾರೆ ಅಂತ ಬೈದು ಕಳಿಸ್ತೆ ನಾನು. ಕೂದಲು ಒಂದೇ ಮುಖ್ಯ ಅಲ್ಲ ಋತು, ನೀನೇನು ಕೂದಲಿಲ್ಲ ಅಂತ ಹೇಳಿ ಏನು ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡ. ಕೂದಲು ಒಂದೇ ಒಂದು ಮುಖ್ಯ ಅಲ್ಲ, ಮನುಷ್ಯನಿಗೆಲ್ಲ ಮುಖ್ಯ. ಕೂದಲು ಪ್ರತಿಯೊಂದು ಪಾರ್ಟ್ಸೂ ಎಲ್ಲ ಮುಖ್ಯ, ಎಲ್ಲ ಚೆನ್ನಾಗಿರಬೇಕು. ನಿನ್ಗೇನೇನು ಕೂದಲಿಲ್ಲ ಅನ್ನೋಕ್ಕೆ ನೀನೇನು ಫುಲ್ ಬೋರ್ಡ ಏನಾಗಿಲ್ಲ. ಇದಾವಲ್ಲ ಅಲ್ಪ ಸ್ವಲ್ಪ ಕೂದಲು ಇದ್ದಾವೆ, ನೀನೇನೇನು ಬೇಜಾರಾಗಬೇಡ. ಇಲ್ಲ ಕಣತೆ, ನಾನೇನು ಯಾವತ್ತೂ ಬೇಜಾರಾಗಿಲ್ಲ. ನನಗೆ ಯಾವತ್ತು ನನಗೆ ಕೂದಲಿಲ್ಲ ಅಂತ ನನ್ನ ಮನಸ್ಸಿನಾಗ ಯಾವತ್ತೂ ಅಂದ್ಕೊಂಡೇ ಇಲ್ಲ ಬಿಡು. ಕೂದಲಿಲ್ಲಪ್ಪ ನಾನು ಹೆಂಗೆ ಇರಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ. ನನಗೆ ಇದಾವೆ ಅಂತಲೇ ಅಂದ್ಕೊಂಡಿರೋದು. ನನಗೆ ಹಿಂಗೆ ಅಭ್ಯಾಸ ಆಗೈತೆ. ಅಯ್ಯೋ ಕೂದಲಿದ್ರೆ ಎಣ್ಣೆ ಹಚ್ಕೋಬೇಕು, ಬಾಚ್ಕೋಬೇಕು, ಎಲ್ಗನೋದ್ರೆ ಬೇಗ ಹೋಗೋಕ್ಕಾಗಲ್ಲ,
ಅಯ್ಯೋ ಕೂದಲು ಇಲ್ದಿದ್ರಿಂದನ ನಾನು ಹೆಂಗೋ ಬೇಗ ಬೇಗ ಹೊರಟೆಲ್ಲ ಕೆಲಸ ಮಾಡ್ಕೊಂಡು ಅಮ್ಮನ ಕೆಲಸ ಮಾಡಿಕೊಟ್ಟು ಬೇಗ ಸ್ನಾನಕ್ಕೆ ಹೋಗಿ ಬೇಗ ಹೋಗ್ಬಿಡ್ತೀನಿ. ಎಷ್ಟು ಖರ್ಚು ಉಳಿತೈತೆ ಗೊತ್ತಾ? ನನಗೇನೋ ಹಿಂಗಿದ್ರೆ ವಾಸಿಯಪ್ಪ, ನನಗೇನೋ ಹಿಂಗಿದ್ರೆ ಇಷ್ಟ. ನನಗೂ ಅಷ್ಟೇ. ಅಯ್ಯೋ ಇಷ್ಟುದ್ದ ಕೂದಲು ಯಾತಕ್ಕೆ ಬಾಸಿಗೆ ಮಕ್ಕಾಗಲ್ಲ, ಸುಮ್ಮನೆ ನಾನು ನಿನ್ನಂಗೆ ಎಲ್ಲ ಕಟ್ ಮಾಡ್ಸೋಣ ಅಂತ ಇದ್ದೀನಿ. ಕೂದಲೇ ಮುಖ್ಯ ಅಲ್ಲ, ಎಲ್ಲ ಮನಸ್ಸು ಮುಖ್ಯ. ಮನಸ್ಸು ಚೆನ್ನಾಗಿರಬೇಕು, ಒಳ್ಳೆ ಗುಣ ಇರಬೇಕು. ಒಳ್ಳೆ ಗುಣ ಇದ್ದರೆ ಎಲ್ಲ ಒಂದು ಕಡೆಗೆ ಒಳ್ಳೇದಾಗುತ್ತೆ. ಕೂದಲಿಂದ ಏನಲ್ಲ ಎಲ್ಲನ. ಕೂದಲು ತಗೊಂಡು ಏನು ಮಾಡ್ತೀಯ? ಈಗ ಹೂವು ತಗೋಬೇಕು, ಎಲ್ಲ ಪ್ರತಿಯೊಂದು ಖರ್ಚೇನೆ. ಏನು ಮಾಡ್ತೀಯ? ಹೆಣ್ಮಕ್ಳಿಗೆ ಹೂವು ಮುಡ್ಕೊಂಡ್ರೆ ಲಕ್ಷಣ, ಸೀರೆ ಉಡ್ಕೊಂಡ್ರೆ ಕೂದಲಿದ್ರೇ ಲಕ್ಷಣ. ಆದ್ರೆ ಏನು ಮಾಡೋಕ್ಕಾಗುತ್ತೆ? ನನಗಿಲ್ಲ, ಆಗಲಿಲ್ಲ ಅಂತ ಹೇಳಿ ಅದನ್ನೇ ಬೇಜಾರು ಮಾಡ್ಕೊಂಡು ಕೂತ್ಕೊಳಕ್ಕಾಗುತ್ತೆ? ನನಗೆ ಯಾವಾಗಿಂದನೂ ಇಲ್ವಲ್ಲ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಈಗಳಪ್ಪ ನನಗೆ ಕೂದಲಿದ್ದು ಈಗಳಪ್ಪ ಹಿಂಗೆಲ್ಲ ಉದ್ರಿ ಈ ಥರ ಆಯಿತು ಅನ್ನೋದಾದರೆ ತುಂಬ ಬೇಜಾರಾಗೋದು. ನನಗೆ ಹುಟ್ಟಾಗಿಂದನೂ ಹಿಂಗೆ ಐತಲ್ಲ, ನನಗೇನೇನು ಬೇಜಾರಿಲ್ಲ. ಎಷ್ಟೊಂದು ಸತಿ ಬೋಡ ಮಾಡಿಸಿದಾರಂತೆ ಅತ್ತೆ, ಹಂಗಂದ್ರೂ ಅವು ಹಿಂಗೆ ಬೆಳೆದೇ ಇಲ್ಲ. ಏನು ಮಾಡಲಿ? ಅಯ್ಯೋ ನಾನು ಕಂಡಂಗೆ ನಿಮ್ಮಪ್ಪಯ್ಯ 3 ಸತಿ ಬೋಡ ಮಾಡಿಸಿದ್ದು ನಿನಗೆ. ಹಂಗಂದ್ರೂ ಕೂದಲು ಹಂಗಾಗೇ ಇದ್ದಾವೆ. ಅವು ಯಾಕೋ ಬೆಳವಣಿಗೆ ಆಗೇ ಇಲ್ಲ. ಒಬ್ಬೊಬ್ಬರ ಹಂಗೆ ಹೇಳು ಬಿಡು, ಯಾಕಂದ್ರೆ ನಮ್ಮ ದೊಡ್ಡಮ್ಮನವು ಹಂಗೆ ಇದಾವಲ್ಲ, ಅದಕ್ಕೇನೆ. ಮನ್ಸಲ್ಲಿ ಒಳ್ಳೇದಿರ್ಬೇಕು ಅಷ್ಟೇ. ಮನ್ಸಲ್ಲೊಂದು ಒಳ್ಳೇದಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಕಣತ್ತೆ. ಸರಿಯಾಗಿ ಹೇಳ್ದೆ ಇರುತ್ತು. ಫಸ್ಟು ಮನಸ್ಸು ಶುದ್ಧವಾಗಿರಬೇಕು. ಏನಿದ್ರೆ ಏನಕ್ಕೆ ಬಂದಂಗೆ ಒಳ್ಳೇದಿರಬೇಕು, ಒಳ್ಳೇದು ಬಯಸಬೇಕು. ಯಾರಿಗೇ ಆಗಲಿ ಒಳ್ಳೇದು ಮಾಡಿದ್ರೇ ಒಳ್ಳೇದಾಗತ್ತೆ ಕಷ್ಟ ಅಂಥದ್ರಲ್ಲಿ ಇವಾಗ ಒಬ್ಬರು ನಂದು ಆಡಿ ಒಬ್ರಿಗೆ ಏನು ಬೇಕೋ ಹೆಂಗೆ ಬೇಕೋ ಹಂಗೆ ಮಾತಾಡಿ ಎಲ್ಲನ ಹಿಂಗೆ ಮಾಡಿದ್ರೆ, ಒಬ್ರಿಗೆ ಕೇಡು ಬಯಸಿದ್ರೆ ಉದ್ಧಾರ ಆಗ್ತಾರಾ? ಆಗಲ್ಲ. ಯಾವತ್ತೂ ಆಗಲಿ ಯಾರೇ ಆಗಲಿ ಉದ್ಧಾರ ಆಗೋದಿಲ್ಲ. ನೀನೇ ಆಗಲೇಳು ಎಲ್ಲರ ಹತ್ರ ಚೆನ್ನಾಗಿರುತ್ತೆ. ಯಾರಿಗೂ ಕೇಡು ಮಾಡೋಕ್ಕೆ ಹೋಗ್ಬೇಡ, ಯಾರಿಗೂ ತೊಂದರೆ ಮಾಡೋಕ್ಕೆ ಹೋಗ್ಬೇಡ, ಏನು ಮಾಡೋದಕ್ಕೆ ಹೋಗ್ಬೇಡ. ಅವ್ರು ಮಾಡಿದ್ದವ್ರು ಉಣ್ತಾರೆ. ನೀನು ನಿನ್ನ ಪಾಡಿಗೆ ನೀನು ಸುಮ್ಮನೆ ಓದ್ಕೊಳ್ಳೋದು, ಬರ್ಕೊಂಬಂದು ಮಾಡ್ಕೊಂಡು ಸುಮ್ಮನೆ ಚೆನ್ನಾಗಿ ಓದು ಅಷ್ಟೇ. ಕೂದಲು ಇಲ್ಲ ಅಂದರೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅವ್ರಾಗಿ ಅವ್ರು ನೀನು ಚೆನ್ನಾಗಿ ಒಂದು ಓದಿದರೆ, ನಿನ್ನ ಹತ್ರ ಟ್ಯಾಲೆಂಟ್ ಐತೆ, ವಿದ್ಯೆ ಐತೆ, ಚೆನ್ನಾಗಿ ಓದಿದಾಳಪ್ಪ, ಒಳ್ಳೆ ಹುಡುಗಿಯಪ್ಪ ಅಂತಂದರೆ ಯಾರಾದರೂ ಎಂಥ ಅಫೀಸಲ್ಲಿ ಬಂದುಬೇಕಾದ್ರೆ ನಿನ್ನ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಗೌರ್ಮೆಂಟ್ ಕೆಲಸದವರೇ ಸಿಗ್ತವ್ರೆ, ನೋಡ್ತಿರ್ಬೇಕಾದ್ರೆ ಈ ಸಂಗೀತಕ್ಕ ಏನು ಅಂದಿದ್ರು ಅಂತ. ಹಿಂಗೆ ಹೋಗ ನಿನ್ನ ಇವಳೆ, ಅವಳು ಅಲ್ಲೇ ಇದ್ದಾಳೆ, ಹೆಂಗೆ ಮಾತಾಡ್ತಾಳೆ ನೋಡಿ. ಗೌರ್ಮೆಂಟ್ ಕೆಲಸದವ್ರು ಸಿಗ್ತಾರಂತ ಅವಳಿಗೆ. ಇಲ್ಲಿ ಹೇಳ್ತೀನಿ. ಗೌರ್ಮೆಂಟ್ ಕೆಲಸ ಅಂತೆ, ಗೌರ್ಮೆಂಟ್ ಕೆಲಸ. ಅವಳು ಗೌರ್ಮೆಂಟ್ ಕೆಲಸಕ್ಕೆ ಹೋಗೋರ್ನ ಮದುವೆ ಆಗಲ್ಲ. ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗೋರ್ನ ಬೇಕಾದ್ರೆ ಮದುವೆ ಆಗ್ತಾಳೆ. ಗೌರ್ಮೆಂಟ್ ಅಂತೆ, ಗೌರ್ಮೆಂಟ್. ಗಾರ್ಮೆಂಟ್ಗೆ ಹೋಗೋರು ಸಿಗಲ್ಲ. ಅದೇನೋ ನಿಜಾನೇ. ಎಷ್ಟು ಜನನ ಅವಳು ನಾಳೆ ನೋಡಿ ರಿಜೆಕ್ಟ್ ಮಾಡವ್ರೆ. ಆಗಲ್ಲ ಆಗಲ್ಲ, ಕೂದಲಿರಬೇಕು ಅಂತ ಹೇಳಿ. ಎಂಥ ಗಂಡು ಮಕ್ಕಳಾಗಲಿ ಹೇಳು, ನನ್ನ ಹೆಂಡ್ತಿಗೆ ಹೂವು ತರಬೇಕು, ನನ್ನ ಹೆಂಡ್ತಿಗೆ ಹೂವು ಮುಡಿಸ್ಬೇಕು, ನನ್ನ ಹೆಂಡ್ತಿಗೆ ಕೂದಲಿರಬೇಕು ಅಂತ ಹೇಳಿ ಎಷ್ಟೋ ಜನ ಗಂಡು ಮಕ್ಕಳು ಆಸೆ ಪಡ್ತಾರೆ. ಕೂದಲೇ ಇಲ್ಲ ಅಂದಮೇಲೆ ಕೂದಲಿಲ್ದವಳನ್ನ ಮದುವೆ ಆಗಿ ಕೂದಲಿಲ್ದವಳನ್ನ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಮದುವೆ ಆಗೋದಿಲ್ಲ. ನಡಿ, ಗೌರ್ಮೆಂಟ್ ಕೆಲಸದವ್ರು ಬಂದಾಗ ನೋಡ್ಕೊಳ್ಳೋಣ. ಗೌರ್ಮೆಂಟ್ ಕೆಲಸದವ್ರು ಎಲ್ಲಿ ಬರ್ತಾರೆ? ಅದು ನನಗೆ ಯಾವಾಗಲೂ ಇಲ್ವಲ್ಲತ್ತೆ. ನಾನು ಅದಕ್ಕೆ ಏನು ಬೇಜಾರಾಗಲ್ಲ. ನನಗೆ ನಡಂತರದಾಗ ನನಗೆ ಚೆನ್ನಾಗಿದ್ದು ಉದ್ರೋಗಿದ್ದಾವಪ್ಪ ಅನ್ನೋದಾಗಿದ್ರೆ ತುಂಬ ಬೇಜಾರಾಗೋದು. ನನಗೇನು ಅನ್ಸೋದಿಲ್ಲ. ನಾನೇನೇನು ತಲೆ ಕೆಡಿಸ್ಕೊಳ್ಳಲ್ವಲ್ಲ, ನನಗೇನು ಅನ್ಸೋದಿಲ್ಲ. ಅದ್ರ ಬಗ್ಗೆ ನನ್ನ ತಲೆನೇ ಕೆಡಿಸ್ಕೊಂಡಿಲ್ಲ ಅಂತ ಹೇಳ್ತಾಳೆ. ಎಷ್ಟು ದುಡ್ಡು ಖರ್ಚು ಮಾಡೋರು ಅವ್ರ ಅಪ್ಪಯ್ಯನೋ ಅವ್ರ ಅಮ್ಮಯ್ಯ ಎಲ್ಲನೂ. ಮಗಳಿಗೆ ಕೂದಲು ಬಂದಿಲ್ಲ ಅಂತ. ಅದಕ್ಕೆ ಮತ್ತೆ ಶೌರ್ಯನೂ ಒಪ್ಪಿಲ್ಲ. ಅವನು ನನ್ನ ಮದುವೆ ಆಗಿದ್ದು ಮತ್ತೆ ಇವಳನ್ನ ಮದುವೆ ಮಾಡಿಬಿಡ್ತಾರೆ, ಯಾಕೆ ಬೇಕು ಅಂತ ಹೇಳಿ ಅದಕ್ಕೆ ಮತ್ತೆ ನಾನು ಮದುವೆ ಆಗಿದ್ದವನು. ಅವನೇನು ತೊಳ್ನೆಲ್ಲ ಕೂದಲಿಲ್ದವಳನ್ನೆಲ್ಲ ಆಗಲ್ಲ. ಇವರಿಬ್ರು ಕೂದಲಿನ ಬಗ್ಗೆ ಇಲ್ಲಿ ಹೇಳೋದಕ್ಕೆ ಬಂದಿದ್ದಾರೆ. ಋತು ನಿಂತ್ಕೊಂಡಿರೋದು ನೋಡಿ, ಅವಳಿಗೆ ಕೂದಲಿಲ್ವಲ್ಲ, ಅದಕ್ಕೆ ಕೂದಲಿಲ್ಲ ಅಂತ ಹೇಳಿ ಈ ಆಡ್ಸೋದಕ್ಕೆ ಬಂದಿದ್ದಾರೆ. ನೋಡಿ ಹೆಂಗಿದ್ದವ್ರು ಇವರು. ಅದಕ್ಕೆ ನಾನು ಸರಿಯಾಗಿ ಹೇಳಿದೆ, ಕೂದಲಿಂದಲೇ ಅಲ್ಲ ಎಲ್ಲನ. ಮನಸ್ಸು ಶುದ್ಧವಾಗಿರಬೇಕು, ಮೇಯ್ನು ಒಳ್ಳೆಯತನ ಅನ್ನೋದಿರಬೇಕು. ಎಲ್ಲ ಇದ್ರೆ ಏನಕ್ಕೆ ಬಂದಂಗೆ ಅದನ್ನೇನು ತಲೆ ಕೆಡಿಸ. ಆ ಹುಡುಗಿನೂ ಏನು ತಲೆ ಕೆಡಿಸ್ಕೊಂಬಲ್ಲ. ಹುಡುಗಿನಿಗೆ ಯಾಕಂದರೆ ಯಾವಾಗ್ಲೂ ಏನಿಲ್ವಲ್ಲ, ನಡಂತ್ರದಾಗ ಬರಪ್ಪ ಹಿಂಗಾಯ್ತು ಅಂದರೆ ಅವಳಿಗೆ ಒಂಥರ ಬೇಜಾರಾಗೋದು. ಕೂದಲಿದ್ದಾಗ ನಾನು ಈ ಥರ ಚೆನ್ನಾಗಿದ್ದೆ ಅಂತೇಳಿ ಬೇಜಾರಾಗೋದು. ಆದರೆ ಅವಳಿಗೆ ಯಾವಾಗಿಂದನೂ ಕೂದಲಿಲ್ವಲ್ಲ, ಅವಳಿಗೆ ಏನು ಅನ್ಸೋದಿಲ್ಲ. ಯಾರು ಏನೇ ಅಂದ್ಕೊಂಡ್ರೆ ಏನು ಅನ್ಸಲ್ಲ. ಭಾಳ ಒಳ್ಳೆ ಹುಡುಗಿ ನಮ್ಮ ಋತು. ಅದಕ್ಕೆ ನಾನೇನೇನು ಬಲ್ಲ ಕಣತೆ, ನಾನೇನೇನು ತಿಳ್ಕೊಂಬಲ್ಲ ಅಂತ ಹೇಳೋದು. ಇವ್ರಿಗೂ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಈಗ ಎಲ್ಲ ಚೆನ್ನಾಗಿದ್ದಾವೆ ಅಂತ ಹೇಳಿ, ನನ್ನ ಕೂದಲು ಚೆನ್ನಾಗಿದ್ದಾವೆ ಅಂತ ಹೇಳಿ ಇಲ್ದವ್ರು ನೋಡಿ ಆಡ್ಕೊಳ್ಳೋದಕ್ಕೆ ಬಂದರೆ ಕಾತ್ಕೊಂಡಿರ್ತಾರೇನೋ. ಆಡ್ಕೊಳ್ಳೋದಕ್ಕೆ ಅದಕ್ಕೆ ಬಂತಾ ಇದ್ದಾರೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.